ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ ವೀಕ್ಷಕರೇ. ಯಾದಗಿರಿ ಜಿಲ್ಲಾ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಜಿ ಕುಮಾರ್ ನಾಯಕ್ ಸರ್ ಅವರಿಗೆ ಗೃಹ ರಕ್ಷಕರ ಪೋಷಕರು ಮಾನ್ಯ ಸಂಸದರಿಗೆ ಗೃಹ ರಕ್ಷಕ ಸಿಬ್ಬಂದಿಗಳ ತಮ್ಮ ಬಹುದಿನಗಳ ಬೇಡಿಕೆಯಾದ ನಿಷ್ಕಾಮ ಸೇವಾ ಕಾಯ್ದೆಗೆ ತಿದ್ದುಪಡಿ ತರುವಂತೆ ಮನವಿ ಸಲ್ಲಿಸಿದ್ದಾರೆ. ಗೃಹ ರಕ್ಷಕರ ಸೇವೆಯನ್ನು ನಿರಂತರಗೊಳಿಸಲು ಮತ್ತು ಸೇವಾ ಭದ್ರತೆ ಒದಗಿಸಲು ಮತ್ತು ಈ ಕಾಯ್ದೆ ಬದಲಾವಣೆ ಆಗಬೇಕು ಎಂದು ಶ್ರೀ ಜಿ ಕುಮಾರ್ ನಾಯಕ್ ಸಾಹೇಬ್ರು ಅವರು ಒತ್ತಿ ಹೇಳಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಲೇಬರ್ ರೈಟ್ ಫೋರಂ ಗೃಹ ರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಶ್ರೀ ಯಲ್ಲಪ್ಪ ಸಿ ಹುಲಿಕಲ್ ಮತ್ತು ಸಿರಾಜ್ ಮಿಯಾ ಹಿರಿಯ ಸಲಹೆಗಾರರು ಮತ್ತು ಗೃಹ ರಕ್ಷಕರ ಎಲ್ಲಾ ಪೋಷಕರು ಇದ್ದರು. ವರದಿ ಹುಣಸಗಿ ತಾಲೂಕು ರಾಜ್ಕುಮಾರ್. ಧನ್ಯವಾದ. ಗೃಹ ರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಇಂದು ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯ್ಕ್ ಸನ್ಮಾನ್ಯ ಸಂಸದರು ರಾಯಚೂರು ಲೋಕಸಭಾ ಕ್ಷೇತ್ರ ಇವರಿಗೆ ನಮ್ಮ ಸೇವೆ ಸಲ್ಲಿಸುತ್ತಿರುವ ಗೃಹ ರಕ್ಷಕರ ಸೇವೆಯನ್ನು ಕಾಯ್ದೆಯ ನಿಯಮಾವಳಿಯಲ್ಲಿ ನಿಷ್ಕಾಮ ಸೇವೆ ಮತ್ತು 3 ವರ್ಷಕ್ಕೊಮ್ಮೆ ನವೀಕರಣ ರಿನಿವಲ್ ಮಾಡುವ ಪದ್ಧತಿಯನ್ನು ತೆಗೆದುಹಾಕಿ ಗೃಹ ರಕ್ಷಕರಿಗೆ ನಿರಂತರ ಕರ್ತವ್ಯ ನೀಡಲು ಅನುಕೂಲ ಮಾಡಿಕೊಡಲು ಈ ಒಂದು ಮನವಿಯನ್ನು ನಾವೆಲ್ಲರೂ ಇವತ್ತು ದಿವಸ ನಮ್ಮ ಕರೆಗೆ ಹೋಗೊಟ್ಟು ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಪಾವಗಡ ಶ್ರೀರಾಮ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದಂಥ ಈ ಒಂದು ಹೋರಾಟದ ರೂಪುರೇಷೆಗಳು ಇಂದು ಯಾದಗಿರಿ ಜಿಲ್ಲೆಯ ಗೃಹ ರಕ್ಷಕ ದಳದ ವತಿಯಿಂದ ಸನ್ಮಾನ್ಯ ಸಂಸದರಿಗೆ ಈ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಎಲ್ಲ ತಾಲೂಕು ಘಟಕಗಳಿಂದ ಎಲ್ಲ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕ ದಳದ ಪೋಷಕರು ಆಗಮಿಸಿ ಈ ಒಂದು ಹೋರಾಟದ ರೂಪುರೇಷೆಗಳಿಗೆ ಯಶಸ್ವಿಯಾಗಿ ನೀವು ತಮ್ಮ ಮೌಲ್ಯಯುತವಾದ ಸಮಯವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಿ ತಮ್ಮೆಲ್ಲರಿಗೂ ಮಾನ್ಯ ಅಧ್ಯಕ್ಷರು ಪಾವಗಡ ಶ್ರೀರಾಮ ಅವರ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆ ಹಿರಿಯರಾದಂಥ ಶ್ರೀ ವೀರೇಂದ್ರ ಹುಣಸಗಿ ಸರ್ ಅವರು ಹಿರಿಯ ಸಲಹೆಗಾರರು, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿ ಸಹಕಾರ ಮಾಡ್ತಾರೆ ಅಂತ ನಂಬಿ ಈ ಒಂದು ಕಾರ್ಯಕ್ರಮಗಳಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಲೇಬರ್ ರೈಟ್ಸ್ ಫೋರಂಗೆ ಗೃಹ ರಕ್ಷಕ ದಳದ ಪೋಷಕರ ಹಕ್ಕು ಸಂರಕ್ಷಣಾ